ನಿನ್ನದ ಯಾರಿದೆ? ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ತಾನೇ ಇರುವರು? ಆತ್ಮರ ಸಜ್ಜರಿಂದ ಪರದಿಸಲ್ಪಟ್ಟೇನು. ಹಿಂದೆ ತುಂಬದ ಮಹಾಸಭೆಯಲ್ಲಿ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಂತೆ ಪರವಾಗಿಟ್ಟು ಸೋತರು. ತುಂಬದ ಆಸೆ ಮೇಲೆ ಅಪಮಾನಿತರಾಗಿ ಕಂದ ಕಳ್ಳರಂತೆ ರಾಶನಗೊಲ್ಲ ತ್ಯಾಗ ಮಾಡಿ ಕಾದು ಮೇಡಿಗಳನ್ನ ಅಳೆದಿದ್ದಾಯ್ತು. ಇನ್ನು ಮುಂದೆ ಆದರೂ ನೆಮ್ಮದಿಯಾಗಿ ಋಣವಿದ್ದರೆ ಹೆಜ್ಜೆ ಹೆಜ್ಜೆಗೆ ಅಪಮಾನ ತಪ್ಪಿದ್ದಲ್ಲ. ಏನಾದ ಇನ್ನು ಈ ದ್ರೌಪದಿ ಹಣೆ ಬರದಲ್ಲಿ ಏನೆಂದು ತಾನೇ ಬರ್ತಿರುವೆ. ತಿಳಿಸುವೇನೆ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು? ನೀವೆಷ್ಟ ನಿಮ್ಮ ಅಣ್ಣನ ಆಜ್ಞಾಧಾರಕರು. ಹಾಗಾದ್ರೆ ಹೇಳಿದ್ರೆ ಕೇಳಿ ಸ್ವಾಮಿ. ಇಂದು ದೇವ ದರ್ಶನಕ್ಕಾಗಿ ಹಸ್ತನಾಭಿಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಆದ ಭಾನುಮತಿ ಕೂಡ ಬಂದಿದ್ದಳು. ಅವಳನ್ನ ನೋಡಿ ಪರಿಹಾಸ್ಯ ಮಾಡಿದ ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನ್ನು ಆ ಸ್ನಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು. ಆಗ ನನ್ನ ಬಿಚ್ಚಿದ ಬಳಿಯನ್ನು ಕಟ್ಟಿವೆ ಅಂದು ಪರಿಹಾಸ್ಯ ಮಾಡಿ ಕೇಳಿದರು ಪ್ರಾಣೇಶ್ವರ. ಏನು ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಗಿತ್ತು. ಅದಿರಲಿ, ಯಾರು ರಾಯಭಾರಿಗೆ ಹೋಗಿರುವರು? ಮತ್ತಿನ್ಯಾರು,
ಶ್ರೀಕೃಷ್ಣ ಪರಮಾತ್ಮರು ಏನು ವಿಲಾಸ ವಿಪ್ರೇಣ ಭಕ್ತರಾದ ಅನುಮತಿ ಯುದ್ಧವನ್ನು ಮಾಡುವುದು ಸಹಜ. ಅರ್ಜುನನು ದಾರಕ್ಕೆ ಜಂಜೀರಿಗಿದ್ದಾರೆ ಗಾವು ಎಂದು ನೋಡಬಹುದು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿದವೇ ಭಾನುಮತಿ ಎಂದು. ಬಾಬು ಬಾಬು ಮಾಡ್ತಾನೆ ಬಾಬು. ಪಾಂಚಾಲಿ ಬಾಬು, ನೀನು ನಮ್ಮ ಸಂಗಡ ಕದನ ಮಾಡುವರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಬಾ ಪಾಂಚಾಲಿ, ಬಾ, ನನ್ನ ತಡೆಯನ್ನು ಅಲಂಕರಿಸು. ಸ್ವಾಮಿ ಪಾಂಚಾಲಿ, ಸಮಯವೇನೆ ಸ್ವಾಮಿ ಸಮಯವೇನೆ ಶಂಕರ
ಪ್ರಾಣೇಶ್ವರ, ನೆನಪಿದೆಯೇ? ಇನ್ನೊಂದು ದಿನ ಈ ನನ್ನ ಬೆಚ್ಚಿಗೆ ಕೇಶರಾಶಿ ನೋಡಿ ಗುರುಕುಲ ಅಂತ ಕಾಳರಾತ್ರಿ ಮತ್ತೆ ಸಂಭಾಷಣೆ ಹೇಳಿದ ಮಾತು. ಮಾಡಿದ್ದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯಂತ ಹೇಳಿ ಅಲ್ಲ. ಆಡುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನಿಚ್ಛೆ. ಆದರೆ ನೀವೆಷ್ಟ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಎಂದಿನ ಮಾತು ಈಗ ನಾನು ಯಾವ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಫಲಾಫಲದಲ್ಲಿ ತೊಡಗಲಿ. ನನ್ನನ್ನು ಕರೆಸಬೇಡ ಮಾತಾಡಿ, ನನ್ನನ್ನು ಕರೆಸಬೇಡ. ಮಾಡಿದ್ದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿ ಅಲ್ಲ. ಈಗ ನಾನು ಯಾವ ಆಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಫಲಾಫಲದಲ್ಲಿ ತೊಡಗಲಿ. ಮಾಡಿದ್ದ ಪ್ರತಿಜ್ಞೆಯನ್ನು ನಾನಿದ್ದವನು ಹಾತುರುವುದಿಲ್ಲ ಹೊರತುಪಡಿಸುವೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಿಗ್ತಾರಲ್ಲ. ಅರ್ಜುನ, ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಗೆ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಗರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನ್ನಿಂದಲೂ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ? ಶಾಂತನಾಗೂ ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿರುಗುವುದೆಲ್ಲ ಉತ್ತರ ಕೊಡುವುದಲ್ಲ. ಸರಿಯಾದ ಸಮಯಕ್ಕೆ ಬಂದರೆ ನನ್ನಲ್ಲಿ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಾಯಿತು. ಹಾಗೂ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿದರು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನಾದು ಮೋಸಬಹುದು, ನಕುಲ ಸಹೋದರರು ಸುಮ್ಮನಿರುವುದು. ಆದರೆ ದಾಸ್ತಾವೃತ್ತಿಯನ್ನು ಪಾಂಡವರ ಕಳಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯಲ್ಲೇ ಭಿಕ್ಷಾಟನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ, ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿಮ್ಮನ್ನು ಮತೇನಾಗಲಿ ಅರ್ಜುನ ಸಹಾಯವಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಎರಡೇ ಕುರುಕುಲವನ್ನು ಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ನನಗೆ ತೋರಿದ್ದಂತೆ
ನಾನು ಮಾಡದೇ ಬಿಡೇನು. ಸಹೋದರ ಭೀಮಸೇನ, ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುವ ಪ್ರಿಯ ಸಹೋದರ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ,
ಇದಕ್ಕೆ ಹೇಗೆ ಹೇಳುವೆ ಪಾಂಚಾಲಿ? ಧರ್ಮದಿಂದ ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ಉಚಿತವೇ ರಾಜೇಂದ್ರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಎದರಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸುತ್ತಿರುವೆನು. ಹಾಗಿಲ್ಲ ಸ್ವಾಮಿ, ಹಿಂದೆ ದೌಮೆಯನ್ನು ಸಂಧಿಗ ಕಳಿಸಿ ಕುಲಪುರೋಹಿತರನ್ನು ಸಂಧಿಗೆ ಕಳಿಸಲು ಇದೇನು ಮದುವೆ ಅವತರಂದು ತಾವೇ ಅಪಮಾನವನ್ನು ಹೊಂದಿರುವಿರಿ. ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಕಳಿಸಿ ಅಪಮಾನವನ್ನು ಹೊಂದುವುದು ಬೇಡ ಎಂಬುದೇ ನನ್ನ ಇಚ್ಛೆ ಅಷ್ಟೇ. ಈ ಕೋಲಾಹಲ ನಾನಿಂದ ಹೋಗುವೆನು. ಈ ಸಂಧ್ಯಾ ಪರಾಪರ ಸುದ್ದಿ ಕೇಳುವುದರಲ್ಲಿ ನನಗಾಗುವ ಯಾವ ಸಂಬಂಧವಿಲ್ಲ. ಪ್ರಾಣೇಶ್ವರ, ಶಾಂತರಾಗಿ. ಅದು ಅತ್ತು ನೋಡಿ, ಎದು ಬದಿಯ ನಗುತ್ತಾ ಇತ್ತಲೇ ಬರ್ತಿದ್ರು ರಾಜನವರ ಪಾಂಡವರ ಪ್ರಾಣವನ್ನು ಸ್ವೀಕರಿಸು. ವಿಜಯಶಾಲಿಯಾಗೂ ಧರ್ಮನಂದನ. ಪರಮಾತ್ಮ, ಓಲಕಾರವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪರಮಾತ್ಮ, ಸಂದೇಹ ವಿಚಾರವೂ ನಡೆಯಿತಷ್ಟೇ. ನಡೆಯಿತು ಧರ್ಮನಂದನ. ಪ್ರಾಣೇಶ್ವರ, ನಾನಿಲ್ಲಿರಲು ಸಮಯವಿಲ್ಲ. ಅವರ ಇಚ್ಛೆಯಿಂದ ಹೊರನಿರಲು ನನಗೆ ತೋರಿತ್ತನು ನಡೆಸದೆ ಬಿಡಲು. ಶಾಂತರಾಗಿ ಸ್ವಾಮಿ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲ, ನನ್ನ ತಾಮರ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನನ್ನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನ ತಡೆಯಾರು ಕುದಿಪಟ್ಟೆ ಆಕ್ರೋಧನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ವಿಮರ್ಶನ. ಏ ಕೃಷ್ಣ, ಹೇಗ ತಿಳಿದು ನಿನ್ನ ವಿಮತ? ಅಜ್ಞತಾವಾಸದ ಬದಲು ಅರ್ಜುನನಿಗೆ ಬರೆಯ ತೊಡಿಸಿದೆ. ಹೇಗ ಗಾಂಧಿಯಾದ ಬದಲು ನಮ್ಮ ಇವರಲ್ಲೂ ಸೀರೆಯನ್ನು ಹೊರತಿರುವೆ. ಯಾಗವಾಣಿ, ಹೇ ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ವಿಮರ್ಶನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಅಭಿಮಾನ ಸೂರ್ಯ ಸಂಧಾನದೊಳಗೆ ಪ್ರಚಂಡ ಭೀಮನಿಗೆ ಹೋದಂತಹ ಸಂದೇಶ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನು ನಡೆಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಇನ್ನೂ ಮುಂತಾದವರು. ಓ ದುರ್ಯೋಧನ, ಆತನೂ ಸಹ. ಇಂದು ನನಗೆ ಇಲ್ಲಿ ಕೆಲಸವಿಲ್ಲ. ಹೇ ದುರ್ವಾರ್ತೆಯನ್ನು ಕೇಳಲು ನೀವೆಲ್ಲ ಅಪೇಕ್ಷಿಸಿರಿ. ಅದನ್ನು ಸಾಧಿಸಿ, ಚೆನ್ನಾಗಿ ಸಾಧಿಸಿ. ಸಹೋದರರೇ, ನಿಮ್ಮ ಅಮೋಹಿತ ಪುರಸ್ಕಾರ ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾವವನ್ನು ಅಪೇಕ್ಷಿಸುವುದಿಲ್ಲ. ಸೇರಿ ನಿರಾಸರಾಗಬೇಡ. ಏ ಭೀಮಸೇನನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡರು. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿ ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕಾಡಿಸಬೇಡ. ಸೋದಿಯ ಸುದ್ದಿಯು ನನ್ನ ನಿನಗೊಪ್ಪು ವಿಚಾರವೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಏನು ಏನು ಆ ಸಂದೇಶ? ಭೀಮ, ಅದಂತೂ ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕಬೇಕು. ಎಲ್ಲ ನಿಂತಿದಂತಲೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನೇನು ಹೇಳುವುದಿಲ್ಲ.
ಪರಿಯಾಸ ಬೇಕೆ ಕೃಷ್ಣ. ಇದು ಪರಿಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಈ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದು. ನಿನ್ನ ಅಪೇಕ್ಷೆ ಹೇಗಾದರೆ ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಆಗಲಿ. ಎಲ್ಲಿ ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಹೋಗಲೇ. ನಾನು ಹೇಳಿದಂತೆ ಮಾಡಬೇಕು ಗಂಡೆಯ. ಮಾಧವ, ನೀನಿನ ಸಹೋದರಿ ಎಂದ ನನ್ನ ಮಾತುಗಳನ್ನ ಮೀರಿರುಳೆ. ಅದೇನೆಂಬುದಾಗಿ ಹೇಳು ಮುಕುಂದ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಮಾತ್ಮ, ಪರಿಹಾಸ್ಯ. ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನಿಮ್ಮಣ್ಣನ ಹೇಳಿದಂತೆ ನನ್ನ ಕೊರಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಗಿತ್ತು. ಯಾರಿಗೆ ಕೃಷ್ಣ? ಈ ಹಬ್ಬದಿಂದ ನಿನ್ನನ್ನು ಬಂಧಿಸಲಿದ್ದರೆ ಯಾರು? ಆ ದುರಾತ್ಮರಾರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನ್ನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಓ ಛೋಳಿ ಸ್ವಾಮಿ, ನನ್ನ ಕೈಗಳನ್ನು ಬಿಚ್ಚು. ಈ ರೀತಿಯ ಕೃತ್ಯದಿಂದ ಆ ದುರ್ಯೋಧನ ದುರಾಂಕಾರವು ಶಿಖರಕ್ಕೆ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೇಷ್ಠನನ್ನು ಪಾಂಡವರ ರಾಯಭಾರಿಯನ್ನು ಈ ಹಗ್ಗದಿಂದ ಬಂಧಿಸಲೆಪ್ಪಿಸಿದರೆ ಅಗ್ರಜ ನಿಮ್ಮ ಅಭಿಮತ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಭೀಮ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ
ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಗರ ದ್ವೇಷದಲ್ಲಿ ಎಂದು ಹೇಳಿದರು. ಪರಮಾತ್ಮ, ಈ ಧರ್ಮನಂದನ ಸಂದೇಶಕ್ಕೆ ಉಳಿದಿರುವುದು ನಮಗೆ ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಸರ್ವ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿ ಮಾಡಿ ಮುಂದೆ ಬಂದಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧಕ್ಕಾಗಿ ಆಸೆ ಪಟ್ಟಿರುವುದೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನೆಂದು. ಪರಮಾತ್ಮ, ಇನ್ನು ಮುಂದೆ ತಮ್ಮ ಇಚ್ಛೆಯಂತೆ ಆಗಬಹುದು. ಓ ಚೋಳಿ, ನನ್ನ ಕರಗಳನ್ನು ಮೆಚ್ಚು. ಅಗ್ರಜ ಧನಂಜಯ, ಕೃಷ್ಣ, ಅವರು ಮೆಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಮೆಚ್ಚಿಕೊಳ್ಳುವುದು. ಈಗ ಕೇಳಿರಿ ನನ್ನ ಅಭಿಮತವನ್ನು. ನಾನು ವಾಯುದೇವರ ವಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ, ಕುಂತಿ ದೇವಿಯ ಸಂಜಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳೆ ನಡೆಯುವ ಯುದ್ಧದಲ್ಲಿ ಕೌರವರ 99 ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ದುಶ್ಯಾಸನ ವಕ್ಷತಲವನ್ನು ಬಗೆದು ಆಗಲ ಗುಂಡಿಗೆ ಬಿಸಿ ರಕ್ತದಿಂದ ಶಾಲೆಯ ಬಿರುಮುಡಿ ಕಳಿಸುವೆನು. ನಂತರ ದೌರ್ಪೀತ ದುರ್ಯೋಧನ ತೊಡೆಯನ್ನು ಒಂದೇ ಅಡಿಗೆ ಮಾಡಿದ ಆತನ ರಾಜಕಿರೀಟವನ್ನು ಕೆತ್ತು ನೆಲಗಪ್ಪರಿಸಿ ನನ್ನ ಹೆಡಗಾಡಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ सप्ताश्वरतमारूढम् प्रचण्डम् कश्यपात्मजम् श्वेतपद्मधरम् देवम् तं शौर्यम् प्रणमाम्यहम् हे भगवान भास्कर हरियलागद घोर सदा प्रिय गुरु
ಬಯದೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಅರಿಯಲಾಗದ ಘೋರದಲ್ಲಿ ದೇಹದಾದಿಯ ಮುಳುಗಿದೆ ಅರಿಯಲಾಗದ ಘೋರ ದೇಹ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ, ಮಗು ಕರ್ಣ, ಭಂಗಪಡಿಸುವ ನೀನು ಯಾರು ತಾಯಿ? ನೀನು ಪೂಜಿಸುವ ಸರ್ವ ಸಾಕ್ಷಿ ಸೂರ್ಯನ್ ಜಲಸಂಬ ಪ್ರಭೆಯನ್ನು ತೋರಿಸಿದ ಮೊದಲನೇ ಸ್ತ್ರೀ ನಾನು ಕರ್ತ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ನನ್ನ ಪರಮ ವೈರಿಯಾದ ಅರ್ಜುನನ ತಾಯಿ, ಅಂದರೆ ನನ್ನ ಜನ್ಮದಾತೆ. ಅಮ್ಮ ಇದೋ ನಮಸ್ಕರಿಸುವನು ತಾಯಿ, ನಮಸ್ಕರಿಸುವನು. ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿಶಾಲಿ ಆಗು ಕರ್ಣ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈರುಣವ ತೀರಿಸಲಿಲ್ಲ. ಎಂದಿಗೆ ಈರುಣವ ತೀರಿಸಲಿಲ್ಲ.
ಮಾಡಿದ ಅಪರಾಧ ಏನಿದು ತಾಯೇ ಅಕ್ಷಮ್ಯವೇನಿದೆ ಜೀವವ ಕೊರೆದೆ ಅಕ್ಷಮ್ಯವೇನಿದೆ ಜೀವವ ಕೊರೆದೆ ಮಗನೆಂಬ ಮಮಕಾರ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿದು ದೇವರ ಐವರ ಮಾತೆ ನಿನಗಿದು ದೇವರ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ಈ ಪಾಪಿ ಕರ್ಣನ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರುಗಳನ್ನು ಬಹುಮಮತೆಯಿಂದ ಸಾಕುವು. ಹೀಗಿರುವಾಗ ಈ ಪ್ರಪಂಚ ಎಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದೊಂದು ಏಳಿಸುತ್ತಿದ್ದಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದೆ. ನೀನು ಏಕಮ್ಮ ಸುಮ್ಮನಾದೆ, ಏಕೆ ತಾನೇ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಜನ್ಮ ತಾಯಿ, ಜನ್ಮದಾತೆ. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವ. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆಯನ್ನು ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ?
ಕುಮಾರ, ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದಿರುವೆ ನನ್ನ ಮನಸ್ಸಿಗೆ ನಿನ್ನ ಮಾತಿನಿಂದ ಶೂರದಲ್ಲಿ ಹಿರಿದಂತಾಗುತ್ತಿರುವ ಬಾಲ್ಯದಲ್ಲಿ ನಾನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಸಂಗಡವೂ ತಿಳಿಸದೆ ಈ ನನ್ನ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡು ಅದೆಷ್ಟು ಕಷ್ಟಗಳನ್ನ ಅನುಭವಿಸಲು ಆ ಪರಮೇಶ್ವರಿಗೆ ಗೊತ್ತು ಕಂದ. ಅಮ್ಮ ಆದ್ದರಿಂದ ಇಂದಿನ ತನಕ ನೀನು ಬದುಕಿರುವೆ ಎಂದು ನಾನು ತಿಳಿದಿಲ್ಲಪ್ಪ. ಈಗಷ್ಟೇ ಶ್ರೀಕೃಷ್ಣ ಪರಮಾತ್ಮ ತಿಳಿದು ನಿನ್ನ ನೋಡದೆಷ್ಟು ಆಸೆಗಳನ್ನು ಹೊತ್ತು ಬಂದಿರುವೆನೋ ಏನು ಕಂದ. ಅಮ್ಮ ಬಾಲ್ಯದಿಂದಲೂ ನೀನು ಪಟ್ಟಿರುವ ಕಷ್ಟ ವೇದನೆಗಳಿಗೆ ನಿನ್ನ ಹತಭಾಗ್ಯ ತಾಯಿಯೇ ಕಾರಣಳು. ಸಾಧ್ಯವಾದ ಹತಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಅಮ್ಮ, ಆದದ್ದು ಹಾಗೆ ಹೋಯಿತು. ಈಗ ನನ್ನ ಸಹೋದರನೇ ಸೇರಿ ಸಂತೋಷವಾಗಿ ಬಾಳು. ವೈರಿಗಳಾದ ಕೌರವರನ್ನು ಸೇರಿ ನಿನ್ನ ಸಹೋದರಿಗೆ ಕೇಳನ್ನು ಹಾರೈಸಿ ಬಿಡಕರಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ, ನಡೆಸುವನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಜನನಿ. ಹಾಗೆಲ್ಲ ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ನನಗೆ ಸೌಭಾಗ್ಯ ದಾನ ಮಾಡು, ನನಗೆ ಸೌಭಾಗ್ಯ ದಾನ ಮಾಡು ಕುಮಾರ. ಪಾಂಡವರನ್ನು ಉಳಿಸು ಕುಮಾರ, ಪಾಂಡವರನ್ನು ಉಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಈ ಮಹಾ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನಿತರಾಗಿ ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರು. ಅವರನ್ನು ಕಾಪಾಡಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾ ಸಂತೋಷ ಪಡಬಾರದೇ ಕುಮಾರ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಇದು ನನ್ನ ತಪ್ಪೇ ತಾಯಿ. ನೀನು ಎಳೆಯತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತಮ್ಮ? ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಆ ಸುಯೋಧನು ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ
ನಾ ಭಯಪಡದೆ ಹೇಗೆ ತಾನೇ ಸುಮ್ಮನಿರಲಿ. ಹೋಗಲಿ ಬಿಡು ಮಗು, ಹೋಗಲಿ ಬಿಡು ಮಗನೇ. ಅವರೊಡನೆ ಕೂಡಿ ಬಾಳಲು ನಿನಗೆ ಇಚ್ಛೆಯಿಲ್ಲವೆಂದರೆ ಈ ಯುದ್ಧದಲ್ಲಾರು ಪರನ್ಮುಖನಾಗು ಮಗನೇ, ಪರನ್ಮುಖನಾಗು. ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷರ ತನಕ ಯುದ್ಧ ಮಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚ ಎಲ್ಲವೂ ನಿನ್ನ ಸಹಿತ ಕುಲಹೀನನನ್ನು ದೂಡಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದ ಆಗಲಾರದು. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ ಜನನಿ, ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಕುಮಾರ, ಎಲ್ಲವನ್ನು ತಿಳಿದ ನಿನಗೆ ಹೆಚ್ಚಿಗೆ ಹೇಳಿ ತೊಂದರೆ ಪಡಿಸಲಾರೆ. ಹೋಗಲಿ ಬಿಡು. ಈ ಯುದ್ಧ ರಂಗದಲ್ಲಿ ನಿನ್ನ ಸಹೋದರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನಿನ್ನ ತಮ್ಮಂದಿರನ್ನು ಉಳಿಸು ಮಗನೇ, ಉಳಿಸು. ಆ ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ ನಿನಗೆ? ಏಕೆ, ನಾನು ನಿನ್ನ ಮಗನಲ್ಲವೇ? ಅಮ್ಮ, ಆಗಬಹುದು ತಾಯಿ. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರೆ. ಕರ್ಣ, ಏನಂತ ಹೇಳ್ತಿರ್ವಿಯಪ್ಪ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಕುಮಾರ, ಅರ್ಜುನ ಮೇಲೆ ಏಕಪ್ಪ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಮಗನೇ. ನಿನ್ನ ಹೆತ್ತ ತಾಯಿಯಾಗಿ ನಿನ್ನಲ್ಲಿ ಒಂದೇ ಒಂದು ಮಾತು ಕೇಳುತ್ತೇನೆ, ಅದನ್ನ ನಡೆಸಿಕೊಡುವೆಯಾ ಮಗನೇ? ಅದೇನು ಕೇಳು ತಾಯಿ. ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ನೀನು ಸತ್ಯವಾಗಿ ನಡೆಸಿಕೊಡುವೆ ತಾನೆ? ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅದೇನು ಕೇಳು ತಾಯಿ. ಕುಮಾರ, ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಿ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇ. ಮಾಯೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಆ ಭಾಸ್ಕರನು ಎಂದಾದರೂ ನಡೆಸುವೆನು ನಿನ್ನುಡಿಯ, ಆದರೂ ನಡೆಸುವೆನು ನಿನ್ನಿ ಪಾದ ಕಮಲದಾಣೆ ಜನನಿ. ಕುಮಾರ್, ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಿ. ಹೆತ್ತ ಹುಟ್ಟಿದಲ್ಲಿ ಸಂತೋಷ. ನಾಳೆ ನಡೆಯುವ ಮಹಾಯುದ್ಧದಲ್ಲಿ ಅರ್ಜುನ ಮೇಲೆ ದೊಡ್ಡ ಬಾಣವನ್ನು ಆ ಜನನಿ, ಎಂತಹ ಮಾತನ್ನು ಕೇಳಿಬಿಟ್ಟೆ ಜನನಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಏ ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ,
ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ಎತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷರು ತನಕ ಯುದ್ಧ ಮಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆ. ಉಳಿದಿದ್ದು ದೈವೇಚ್ಛೆ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂಶಯವಿಲ್ಲ ತಾನೆ? ನೀನೆತ್ತ ಮಗನಲ್ಲಿ ನಿನಗೆ ಸಂದೇಹವೇನಮ್ಮ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಣಿಡಲೊಲ್ಲೆ. ಇದೋ ಕೊಡುಗನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ ಜನನೀ. ಕುಮಾರ, ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ ಈ ಬರಲಿ. ಮುಗಿಲೆ ಇಳಿದು ಬರಲಿ ಈ ದರೆಯ ಮೀನು ನಿಗಲಿ. ನಿನ್ನಾಡ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ಕುಮಾರ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ದಯಮಾಡಿ ಸ್ವಲ್ಪ ನಿಲ್ಲು. ಏನು ಕಂದ? ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹುವಿನಯದಿಂದ ಪ್ರಾರ್ಥಿಸುವೆನು. ಅದೇನೆಂಬುದಾಗಿ ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಹೌದು ತಾಯಿ. ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕೆಂದು ಬಹುವಿನಯದಿಂದ ಪ್ರಾರ್ಥಿಸುವೆನು. ಪರಮಾತ್ಮ, ಅಯ್ಯೋ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವು ಇಲ್ಲದಂತಾಗಲಿ, ಇಲ್ಲದಂತಾಗಲಿ. ಪರಮಾತ್ಮ,
ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ವ್ಯರ್ಥ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡಿ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಏ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಅರಿತವರ ವಿಧಿ ನಿನ್ನ ಲೀಲೆಯ ತಿಳಿದವರಾರ್ಯರೋ ದೇವ, ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರ್ಯರೋ ದೇವ, ಅರಿಯಲ ಸಾಧ್ಯವೋ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾರಿರೇನು. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾರಿರೇನು. ಯೋಗವಿದ್ದರು ಸರಿ ಹರಿ, ಹರಿ ಹರಿ. ಯೋಗವಿದ್ದರು ಸರಿ, ಭೋಗವಿದ್ದರು ಸರಿ, ಯೋಗವಿದ್ದರು ಸರಿ, ಭೋಗವಿದ್ದರು ಸರಿ. ಈ ನಾಡಿಸಿದಂತೆ ಆಡಲೇಬೇಕು. ಈ ನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ದೇವಿ ಅರಿತವರ